ಅವ್ರ ಪಾದರಸಕ್ಕೆ ಇನ್ನೊಂದು ಹೆಸರು ಶಂಕರ್ನಾಗೆ. ಅವರು ಲೈಟ್ನಿಂಗ್, ಅವರಷ್ಟು ಸ್ಪೀಡು ಏನು ಇನ್ನೊಬ್ಬರು ಸಾಧ್ಯವೇ ಇಲ್ಲ. ಬಟ್ ಅಷ್ಟೇ ಮಾನವೀಯತೆಯೇ ಇರೋ ವ್ಯಕ್ತಿ ಕೂಡ. ಅವ್ರಿಗೂ ಸ್ಟಾರ್ಡಮ್ ತುಂಬ ಚೆನ್ನಾಗಿ ಬಂತು. ಒಂದು ಕರೆಕ್ಟಾಗಿ ಹೇಳಿದ್ರೆ ಶಾರ್ಟ್ ಸ್ಪ್ಯಾನಲ್ಲಿ ದೊಡ್ಡ ನಟನಾಗ್ಬಿಟ್ರು ಅವರು. ಎಷ್ಟು ದೊಡ್ಡ ನಟ ಆಗ್ಬಿಟ್ರು ಅಂದರೆ ಅವ್ರು ಮಾಡಿದ ಪಿಕ್ಚರ್ಗಳೆಲ್ಲನೂ ಕೂಡ ಬ್ಲಾಕ್ ಬಸ್ಟರ್ ಪಿಕ್ಚರ್ಗಳು. ನನ್ನ ಪಿಕ್ಚರ್ ನಂಗೆ ಬಂದರು ಹೊಸ ಜೀವನ ಅಂತ. ತುಂಬ ಒಳ್ಳೆಯ ಕಥೆ ಅದು, ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೋಯ್ತು. ಆಮೇಲೆ ಇನ್ನೊಂದು ಪ್ರಾಣ ಸ್ನೇಹಿತ ಅಂತ ಮಾಡಿದೆ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಇಟ್ಕೊಂಡು ಆ್ಯಕ್ಷನ್ ಸಿನಿಮಾ ಒಂದು ಮಾಡಿದೆ, ವಜ್ರಮುಷ್ಟಿ ಅಂತ. ಅದು ತುಂಬ ಚೆನ್ನಾಗೋಯ್ತು. ಸೊ ಅವ್ರ ಜೊತೆ ಟ್ರಾವೆಲಿಂಗ್ ಕೂಡ ತುಂಬ ಚೆನ್ನಾಗಿತ್ತು ನನಗೆ. ಇನ್ನೊಂದು ಪಿಕ್ಚರ್ ಮಾಡಬೇಕಾಯಿತು, ಮಾಲಾಶ್ರೀ ಆ್ಯಂಡ್ ಶಂಕರ್ ಮಾಡಬೇಕಾಗಿತ್ತು. ಶಂಕರ್ನಾಗ್ ಒಂದು ಡೇಟ್ ಕೊಟ್ಟಿದ್ದರು. ಆ ಡೇಟ್ ಎಲ್ಲ ಫೈನಲೈಸ್ ಆಗಿತ್ತು. ಆ ಫೈನಲೈಸ್ ಆಗಿದ್ದ ಡೇಟ್ ಯಾವುದು ಅಂತ ಹೇಳಿದ್ರೆ, ಅವ್ರು ನನಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವ್ರು ಸತ್ತೋದ್ರಲ್ಲ, ಆ ಡೇಟನ್ನು ನನಗೆ ಶೂಟಿಂಗ್ ಕೊಟ್ಟಿದ್ದರು. ಕಾರಣಾಂತರದಿಂದ ಅವರು ಒಂದು ಸ್ಲಿಪ್ ಬರೆದ್ಬಿಟ್ಟು ನನ್ನ ಯಾವಾಗಲೂ ಡೈರೆಕ್ಟರ್ ಸಾರ್ ಅಂತಲೇ ಕರೆಯೋರು. ಡೈರೆಕ್ಟರ್ ಸಾರ್ ಅಂತ ಇನ್ನೂ ಮನೇಲೆಲ್ಲೋ ಇಟ್ಟಿದ್ದೀನಿ. ಡೈರೆಕ್ಟರ್ ಸರ್, ಆ ಡೇಟ್ ಬದಲು ಈ ಡೇಟ್ ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ ಅಂತ ಡೇಟ್ ಶಿಫ್ಟ್ ಮಾಡಿದ್ರು. ನಾನು ಆಗುತ್ತೆ ಅಂತ ಹೇಳಿದೆ. ಅಕಸ್ಮಾತ್ ಏನಾದ್ರು ಆ ಡೇಟಲ್ಲಿ ನಾನು ಶೂಟಿಂಗ್ ಮಾಡಿದರೆ ನನ್ನ ಹತ್ರನೇ ಇರ್ತಾಯಿದ್ರು. ನನ್ನ ಹತ್ರ ಇದ್ದರೆ ನಾನು ಆ ಊರಿಗೆ ಹೋಗೋಕೆ ಈ ಊರಿಗೆ ಹೋಗೋಕೆ ಬಿಡಲ್ಲ, ಯಾರೂ ಹೋಗಲ್ಲ. ಯಾಕೆಂದರೆ ಸ್ಟ್ರಿಕ್ಟ್ ಡೈರೆಕ್ಟರ್ ಅಂದ್ಬಿಟ್ಟು ಹೆದರ್ಕೋತಾರೆ, ಕರೆಕ್ಟಾಗಿ ಬರ್ತಾರೆ ನನಗೆ. ಸೊ ಆ ಥರ ನನ್ನ ಡೇಟಲ್ಲಿ ಅವರು ಇರ್ತಿದ್ರು. ಬಟ್ ನನ್ನ ಡೇಟ್ನ ಅವ್ರು ಶಿಫ್ಟ್ ಮಾಡಿದ್ರು. ಅದು ಏನೇನೋ ಆಗೋಯ್ತು, ಅವರ ಲೈಫೇ ಶಿಫ್ಟ್ ಆಗೋಯ್ತು. ಅವ್ರೇನಾದ್ರು ಇದ್ದಿದ್ದರೆ ಪ್ರಗತಿಲಿ ಕರ್ನಾಟಕದ ಚಿತ್ರರಂಗ ಏನೋ ಆಗಿರೋದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಸಾಮಾಜಿಕ ಕಳಕಳಿ ಬೇರೆ ಜಾಸ್ತಿ ಶಂಕರ್ಗೆ ಇದ್ದಿದ್ರೆ. ಅವರು ಎಲ್ಲಿ ಅಂದರೆ ನಂದಿ ಬೆಟ್ಟಕ್ಕೆ ರೋಪ್ ವೇ ಹಾಕಕ್ಕೆ ನೋಡ್ಬಿಟ್ಟಿದ್ರು. ಜಪಾನೀಸ್ ಟೆಕ್ನಿಷಿಯನ್ಸ್ನ ಕರೆಸಿ ಆವಾಗಲೇ ರೋಪ್ ವೇ ಮಾಡಿಬಿಡ್ತಿದ್ರು. ಶಂಕರ್ ಇದ್ದಿದ್ರೆ ಇಷ್ಟೊತ್ತಿಗೆ ರೋಪ್ ವೇ ಆಗಿರೋದು. ನಮ್ಮವ್ರು ಇನ್ನೂ ಕೂಡ ಬ್ರಿಡ್ಜ್ ಕೂಡ ಕಟ್ಟಕ್ಕೆ ಬಂದು ಒದ್ದಾಡ್ತಾ ಇದ್ದಾರೆ ಇಲ್ಲಿ. ಸೊ ಆ ಥರದ ಪಾದರಸ ಶಂಕರ್. ನೋಡಿ, ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಮ್ಮ ಚಿತ್ರರಂಗ ಬೆಳೆಸಬೇಕು ಅಂತ ಹೇಳಿ ಬೇರೆ ಯಾರು ಏನು ಮಾಡೋದು, ರೆಕಾರ್ಡಿಂಗ್ ಸ್ಟುಡಿಯೋ ಶುರು ಮಾಡಿದ್ರು. ಇರೋ ದುಡ್ಡೆಲ್ಲ ಹಾಕ್ಕೊಂಡಿದ್ದನ್ನು ಸ್ಟುಡಿಯೋ ಶುರು ಮಾಡಿದ್ರು, ರೆಕಾರ್ಡಿಂಗ್ ಸ್ಟುಡಿಯೋ. ಇವತ್ತು ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಇದೆಯಲ್ಲ, ಅದರಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಒಂದಿತ್ತು. ಪ್ರಾರಂಭದಲ್ಲಿ ಸೆಟ್ ಆಗಲಿಲ್ಲ, ಏನಿಲ್ಲ, ರೆಕಾರ್ಡಿಂಗ್ ಕ್ವಾಲಿಟಿ ಇರ್ತಿಲ್ಲ, ಭಾಳ ಒದ್ದಾಡ್ತಾ ಇದ್ರು. ಅವೆಲ್ಲ ಫ್ರೂಟ್ಫುಲ್ ರಿಸಲ್ಟ್ ನೋಡೋ ಹೊತ್ತಿಗೆ ಮುಗಿದೋಯ್ತು. ಬೇಕಾಷ್ಟು ಸಾಲಗಳಿತ್ತು, ಅದೆಲ್ಲ ಇತ್ತು. ಆನಂತರ ಅವರೆಲ್ಲ ಇದ್ದುಕೊಂಡಿದ್ದಾರೆ, ಅದೆಲ್ಲ ತೀರಿಸಿದ್ರು. ಆಮೇಲೆ ಸ್ಟುಡಿಯೋ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಅದು ಕ್ಲೋಸ್ ಆಗೋಯ್ತು. ಶಂಕರ್ ಇದ್ದಿದ್ರೆ ಇವತ್ತು ಅದೊಂದು ಸ್ಟುಡಿಯೋ ಇದಾಗಿರೋದು, ಅಥವಾ ಒಂದು ಚಿತ್ರನಗರಿನೇ ಬೇರೆ ಮಾಡಿರೋರು ಅವರು. ಸೊ ಆ ಥರದ ಮನುಷ್ಯ ಅವರು ಶಂಕರ್.